ಹೆಲೋ ಎವ್ರಿವಾನ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡಿಕೊಡಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ 100% ನಿಮಗೆ ನಿಮ್ಮ ಜೀವನಕ್ಕೆ ಮ್ಯಾಚ್ ಆಗಲೇಬೇಕು ಅನ್ನೋ ನಿಯಮ ಇಲ್ಲ. ಹಾಗಾಗಿ ನಿಮಗೆ ಎಷ್ಟು ಎನರ್ಜಿಗಳು ಇಲ್ಲಿ ಮ್ಯಾಚ್ ಆಗುತ್ತೋ, ಎಷ್ಟು ವಿಷಯಗಳು ಇಲ್ಲಿ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ನೀವು ಯಾರ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸ್ಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡಿಕೊಡಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗಿರುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸನೇಟ್ ಆಗಿರುತ್ತೆ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರು ಯಾರೇ ಆಗಿರಲಿ, ಅವರು ನೀವು ಪ್ರೀತಿಸುವ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಪಾಸ್ಟ್ ಪರ್ಸನ್ ಆಗಿರ್ಬೋದು, ಅಥವಾ ನಿಮ್ಮ ಬಗ್ಗೆ ತುಂಬ ಕಾಳಜಿ ತಗೊಳ್ತಾ ಇರುವಂಥ ವ್ಯಕ್ತಿ ಆಗಿರಬಹುದು. ಈ ವ್ಯಕ್ತಿ ಯಾರೇ ಆಗಿರ್ಬೋದು, ನೀವು ಯಾರಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ಎಲ್ಲೋ ಒಂದು ಕಡೆ ಸತ್ಯದಿಂದ ಹೊರಗಡೆ ಓಡೋಗ್ತಾ ಇದ್ದಾರೆ. ಅಂದರೆ ನಿಜವಾದ ಮಾತನ್ನು ಫೇಸ್ ಮಾಡೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅವರು ತಪ್ಪು ಮಾಡಿರ್ಬೋದು ಈ ರಿಲೇಷನ್ಶಿಪ್ಪಲ್ಲಿ, ಅಥವಾ ಸಿಚುವೇಶನ್ ಆ ರೀತಿ ಆಗಿರಬಹುದು. ಆದರೆ ಅದನ್ನು ಒಪ್ಕೊಳ್ಳೋದಕ್ಕೆ ಇವರಲ್ಲಿ ಧೈರ್ಯ ಅನ್ನೋದು ಇಲ್ಲ. ಅದಕ್ಕೆ ಬದಲಾಗಿ ಅಲ್ಲಿಂದ ಅವರು ಹೊರಟು ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಆ ರೀತಿಯ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಅನ್ನೋದು ಶೋ ಆಗ್ತಾ ಇದೆ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಅವರೇನಾದರೂ ತಪ್ಪು ಮಾಡಿದರೆ ಅದನ್ನು ಫೇಸ್ ಮಾಡದೇ ಇದ್ದರೆ ಸಾಕು ಅನ್ನೋ ಮೈಂಡ್ ಸೆಟ್ನಲ್ಲಿ ಈ ಪರ್ಸನ್ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈ ಪರ್ಸನ್ ಮತ್ತು ನಿಮ್ಮ ನಡುವೆ ಯಾವುದೋ ಒಂದು ಮಾತಿನ ಬಗ್ಗೆ ಜಗಳ ಆಗಿರಬಹುದು, ಅಥವಾ ಒಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬಂದಿರಬಹುದು, ಅಥವಾ ಹೇಳದೆ ಉಳಿದ ಮಾತುಗಳು ತುಂಬ ಇರಬಹುದು, ಅಥವಾ ಈ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪರ್ಸನ್ ಇನ್ಫ್ಲೂಯೆನ್ಸ್ ಅನ್ನೋದು ಇರಬಹುದು. ಈ ಎಲ್ಲ ಕೂಡ ಸೇರಿ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ದೊಡ್ಡ ಗ್ಯಾಪ್ ಕ್ರಿಯೇಟ್ ಆಗಿರುವ ಸಾಧ್ಯತೆ ಇದೆ. ಕೆಲವರ ಎನರ್ಜಿಯ ಪ್ರಕಾರ ಈ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಬ್ಬರೂ ಕೂಡ ಒಳಗೊಳಗಡೆ ಒಬ್ಬರನ್ನ ಬ್ಲೇಮ್ ಮಾಡ್ಕೊಂಡಿರಬಹುದು, ಬೇಸರ ಪಟ್ಕೊಂಡಿರಬಹುದು, ಇಬ್ಬರು ಕೂಡ ಸೈಲೆಂಟ್ ಆಗಿರಬಹುದು, ಇಬ್ಬರಿಗೂ ಕೂಡ ಸಿಟ್ಟು ಬಂದಿರಬಹುದು. ಆ ರೀತಿಯ ಸಿಚುವೇಶನ್ ಕೂಡ ಕ್ರಿಯೇಟ್ ಆಗಿರುವ ಸಾಧ್ಯತೆ ಇದೆ. ಈ ಪರ್ಸನ್ ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಈ ರಿಲೇಷನ್ಶಿಪ್ ಹಾಳಾಗೋದಕ್ಕೆ ನಾನೇ ಕಾರಣ, ನನ್ನಿಂದಾನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ನಾನು ಬೇರೆ ರೀತಿ ಹ್ಯಾಂಡ್ಲ್ ಮಾಡ್ಬೋದಿತ್ತು ಅಂತ ಇವರ ಮನಸ್ಸಿನಲ್ಲಿ ಗಿಲ್ಟ್ ಇದೆ. ಆದರೆ ಅದನ್ನು ಹೊರಗಡೆ ತೋರಿಸುವಂಥ ಧೈರ್ಯ ಇಲ್ಲ. ಇವ್ರದ್ದು ಏನು ಫಿಯರ್ ಇದೆ ಅಂದರೆ, ಇವರ ತಪ್ಪನ್ನು ಪಾಯಿಂಟ್ಔಟ್ ಮಾಡಿದ್ರಿ ನೀವು ಎಲ್ಲರ ಮುಂದೆ ತಪ್ಪಿತಸ್ಥರು ಅಂತ ನೀವು ಹೇಳಿರ್ಬೋದು, ಅಥವಾ ಇವ್ರ ಹತ್ರನೇ ನೇರವಾಗಿ ನೀವು ಹೇಳಿರ್ಬೋದು ನೀವೇ ಈ ರೀತಿ ತಪ್ಪನ್ನು ಮಾಡಿದ್ದೀರಾ ಅಂತ, ಅಥವಾ ಇವರ ಈಗೋಗೆ ತಾಕುವ ರೀತಿ ನೀವು ಮಾತಾಡಿರಬಹುದು. ಆ ಫೀಲಿಂಗ್ ಇವ್ರಿಗೆ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ, ನಾನು ಸಾರಿ ಕೇಳಿದ್ರೆ ನನ್ನ ವ್ಯಾಲ್ಯೂ ಎಲ್ಲಿ ಕಡಿಮೆ ಆಗುತ್ತೋ, ಎಲ್ಲಿ ನಿಮ್ಮ ಮುಂದೆ ಇವರು ಚಿಕ್ಕವರಾಗ್ತಾರೋ, ಇದರಿಂದ ಎಲ್ಲಿ ಇವರ ಈಗೋಗೆ ಹರ್ಟ್ ಆಗುತ್ತೋ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಮುಂದೆ ತಲೆ ತಗ್ಸೋದು, ಕ್ಷಮೆ ಕೇಳೋದು, ಸಾರಿ ಕೇಳೋದು, ಅಥವಾ ಇವ್ರು ಮಾಡಿರೋ ತಪ್ಪನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಇವ್ರಿಗೆ ತುಂಬ ಕಷ್ಟ. ಅದು ಇಷ್ಟ ಆಗ್ತಾ ಇಲ್ಲ ಅವ್ರಿಗೆ. ಅವ್ರು ತಪ್ಪು ಮಾಡಿರಬಹುದು, ಬಟ್ ಅದನ್ನು ನೀವು ಹೇಳಿರೋದ್ರಿಂದ ಅದು ಅವ್ರಿಗೆ ಹರ್ಟ್ ಆಗಿದೆ. ಆ ರೀತಿ ಹೇಳಿರೋದ್ರಿಂದ ಅದನ್ನು ಒಪ್ಕೊಳ್ಳೋದಕ್ಕೆ ಈ ಪರ್ಸನ್ ರೆಡಿ ಇಲ್ಲ. ಆ ರೀತಿಯ ಎನರ್ಜಿ, ತುಂಬ ಜನರ ಎನರ್ಜಿ ಈ ರೀತಿ ಶೋ ಆಗ್ತಾ ಇದೆ. ಈ ಪರ್ಸನ್ನ ನೇಚರ್ ಹೇಗಿದೆ ಅಂದರೆ, ಸ್ವಲ್ಪ ಈಗೋ ಜಾಸ್ತಿ ಇರ್ಬೋದು, ಅಥವಾ ಚಿಕ್ಕ ಮಾತಿಗೂ ಹರ್ಟ್ ಆಗುವಂಥ ಪರ್ಸನ್ ಆಗಿರಬಹುದು, ಬೇಗ ಸಿಟ್ಟು ಬರುವ ನೇಚರ್ ಇರ್ಬೋದು, ಅವರ ತಪ್ಪನ್ನು ಅವರು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲದೆ ಇರುವಂತಹ ನೇಚರ್ ಇರುವ ಪರ್ಸನ್ ಆಗಿರಬಹುದು. ಬಟ್ ಅವ್ರಿಗೆ ಗೊತ್ತಿದೆ ಅವ್ರು ತಪ್ಪು ಮಾಡಿದ್ದಾರೆ ಅಂತ, ಆದರೆ ಅದನ್ನು ಫೀಲ್ ಮಾಡೋದು, ಅಕ್ಸೆಪ್ಟ್ ಮಾಡೋದು ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಈಗ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ರಿಲೇಷನ್ಶಿಪ್ಪಲ್ಲಿ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ಈ ಪರ್ಸನ್ ಏನು ಅಂದ್ಕೊಳ್ತಿದ್ದಾರೆ ಅಂದರೆ, ಇದು ನನ್ನಿಂದ ಆಗಿಲ್ಲ, ಸಿಚುವೇಶನ್ ಈ ರೀತಿ ಕಾರಣ ಆಗಿದೆ, ಬೇರೆಯವ್ರ ಕಾರಣ ಆಗಿರ್ಬೋದು. ಹಾಗಾಗಿ ಇವರು ರೆಸ್ಪಾನ್ಸಿಬಿಲಿಟಿಯನ್ನು ತಗೊಳ್ಳೋದಕ್ಕೆ ಇವ್ರಿಗೆ ಇಷ್ಟ ಇಲ್ಲ. ಅಂದರೆ ಈ ರಿಲೇಷನ್ಶಿಪ್ಪಲ್ಲಿ ಅವ್ರು ಏನೇ ತಪ್ಪು ಮಾಡಿದರೂ ಕೂಡ ನೀವು ಅದನ್ನು ಪಾಯಿಂಟ್ಔಟ್ ಮಾಡಿ ತೋರಿಸಿದ್ರೂ ಕೂಡ ಈ ಪರ್ಸನ್ಗೆ ಅದು ಇಷ್ಟ ಆಗ್ತಾ ಇಲ್ಲ. ನೀವು ಯಾವ ರೀತಿ ಹೇಳ್ತೀರಾ ಅಂತ ಇವ್ರು ಅಂದ್ಕೊಳ್ತಾರೆ. ಅಂದರೆ ತಪ್ಪನ್ನು ಯಾವ ರೀತಿ ಇವ್ರ ಮೇಲೆ ಹಾಕ್ತೀರಾ ಆ ರೀತಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇನ್ನು ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಥರ್ಡ್ ಪಾರ್ಟಿ ಅನ್ನೋರು ಇನ್ವಾಲ್ವ್ ಆಗಿರಬಹುದು. ಥರ್ಡ್ ಪಾರ್ಟಿ ಅನ್ನೋದು ಒಬ್ಬ ವ್ಯಕ್ತಿ ಆಗಿರ್ಬೋದು, ಫ್ಯಾಮಿಲಿ ಆಗಿರಬಹುದು,
ಫಾದರ್, ಮದರ್ ಅಥವಾ ಇವರ ಫ್ಯಾಮಿಲಿಯ ಯಾವುದೋ ಒಬ್ಬ ಮೆಂಬರ್ ಆಗಿರ್ಬೋದು, ಕೆರಿಯರ್ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಜಾಬ್ ಪ್ರೆಷರ್ ಆಗಿರ್ಬೋದು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸಿಚುವೇಶನ್ ಕೂಡ ಇಲ್ಲಿ ಥರ್ಡ್ ಪಾರ್ಟಿ ರೀತಿಯಲ್ಲಿ ಅಡ್ಡ ಬಂದಿರಬಹುದು. ಇನ್ನು ಕೆಲವರ ಎನರ್ಜಿಯಲ್ಲಿ ಒಬ್ಬ ಸ್ಪೆಸಿಫಿಕ್ ವ್ಯಕ್ತಿ ಕೂಡ ಆಗಿರ್ಬೋದು. ಅವರ ಮಾತನ್ನು ಈ ಪರ್ಸನ್ ತುಂಬ ಕೇಳ್ತಾ ಇರಬಹುದು. ಅವ್ರು ಏನು ಹೇಳ್ತಾರೋ ಅದೇ ಸರಿ ಅನ್ನೋ ರೀತಿ ಇವರ ಒಪಿನಿಯನ್ ಇರಬಹುದು. ಅವ್ರು ಏನು ಹೇಳ್ತಾರೋ ಅದೇ ಇವರ ಅಂತಿಮ ತೀರ್ಮಾನ ಆಗಿರ್ಬೋದು. ಆ ಲೆವೆಲ್ಗೆ ಈ ಪರ್ಸನ್ ಈ ಥರ್ಡ್ ಪರ್ಸನ್ಗೆ ಇಂಪಾರ್ಟೆನ್ಸನ್ನು ಕೊಡ್ತಾ ಇರ್ಬೋದು. ಅದರಿಂದ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಗ್ಯಾಪ್ ಅನ್ನೋದು, ಡಿಸ್ಟೆನ್ಸ್ ಅನ್ನೋದು ಕಾಣ್ತಾ ಇರಬಹುದು. ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಫ್ಯಾಮಿಲಿ ಅನ್ನೋದು ಥರ್ಡ್ ಪಾರ್ಟಿ ರೀತಿ ಬಂದಿರುವ ಸಾಧ್ಯತೆ ಇದೆ. ಇಲ್ಲಿ ಫ್ಯಾಮಿಲಿಯ ಮುಖ್ಯಸ್ಥರು ಅಥವಾ ದೊಡ್ಡವರು, ಆ ಫ್ಯಾಮಿಲಿಯಲ್ಲಿ ಯಾರು ತುಂಬ ದೊಡ್ಡವರು ಇರ್ತಾರೆ, ತುಂಬ ಇಂಪಾರ್ಟೆಂಟ್ ಯಾರಿಗೆ ಕೊಡ್ತಾರೋ ಆ ಫ್ಯಾಮಿಲಿಯಲ್ಲಿ ಅವರು ಈ ರಿಲೇಷನ್ಶಿಪ್ಗೆ ಸಪೋರ್ಟ್ ಕೊಡದೇ ಇರಬಹುದು. ಅಥವಾ ಈ ಪರ್ಸನ್ ಈ ಫ್ಯಾಮಿಲಿಯ ವ್ಯಕ್ತಿ ಏನು ಹೇಳ್ತಾರೋ ಅದನ್ನು ಕೇಳ್ತಾ ಇರಬಹುದು. ಈ ಫ್ಯಾಮಿಲಿಯ ವ್ಯಕ್ತಿ ಏನು ಹೇಳ್ತಾರೋ ಅದನ್ನು ಕೇಳಿ ಡಿಸಿಷನನ್ನು ಚೇಂಜ್ ಮಾಡ್ತಾ ಇರಬಹುದು. ಅಥವಾ ಈ ಪರ್ಸನ್ ಅವರ ಮಾತಿಗೆ ತುಂಬ ಮಹತ್ವ ಕೊಡ್ತಾ ಇರೋದ್ರಿಂದ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅಷ್ಟಾಗಿ ಸೀರಿಯಸ್ನೆಸ್ ಅನ್ನೋದು ಇವ್ರಿಗೆ ಬರದೇ ಇರಬಹುದು. ಈ ಎಲ್ಲ ಕಾರಣಗಳಿಂದ ಈ ಪರ್ಸನ್ ಮತ್ತು ನಿಮ್ಮ ನಡುವೆ ಯಾವುದಾದ್ರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರಬಹುದು ಅಥವಾ ದೂರ ಅನ್ನೋದು ಬಂದಿರಬಹುದು. ಬಟ್ ಇವ್ರಿಗೆ ಗಿಲ್ಟ್ ಅನ್ನೋದು ಇದೆ, ಈಗೋ ಅನ್ನೋದು ಇದೆ, ಫಿಯರ್ ಅನ್ನೋದು ಇದೆ. ಇಲ್ಲಿ ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಕೂಡ ಕಾಣಿಸ್ತಾ ಇದೆ. ಈ ಪರ್ಸನ್ಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಡಿಸಿಷನನ್ನು ತಗೊಳ್ಳೋಕ್ಕೆ ಆಗ್ತಾ ಇಲ್ಲ, ಆ್ಯಕ್ಷನನ್ನು ತಗೊಳ್ಳೋಕ್ಕೆ ಆಗ್ತಾ ಇಲ್ಲ, ರಿಲೇಷನ್ಶಿಪ್ಪನ್ನು ಮುಂದಕ್ಕೆ ತಗೊಂಡು ಹೋಗೋಕ್ಕೆ ಆಗ್ತಾ ಇಲ್ಲ. ಒಂದೇ ಜಾಗದಲ್ಲಿ ಈ ರಿಲೇಷನ್ಶಿಪ್ ಸ್ಟಕ್ ಆಗಿರುವ ಸಾಧ್ಯತೆ ತುಂಬ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ನಿಮ್ಮ ಕಡೆಯಿಂದ ಎಫರ್ಟ್ ಅನ್ನೋದು ಇದೆ. ನೀವು ಟ್ರೈ ಮಾಡ್ತಾ ಇದ್ದೀರಾ ಈ ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು, ಈ ರಿಲೇಷನ್ಶಿಪ್ ಬೇಕು ಅಂತ ನೀವು ಟ್ರೈ ಮಾಡ್ತಾ ಇದ್ದೀರಾ. ನೀವು ಕ್ಲಾರಿಟಿಯನ್ನು ಬಯಸ್ತಾ ಇದ್ದೀರಾ. ಅವರ ಕಡೆಯಿಂದ ಆ ಕ್ಲಾರಿಟಿ ಅನ್ನೋದು ಸಿಗ್ತಾ ಇಲ್ಲ, ಆ್ಯಕ್ಷನ್ ಅನ್ನೋದು ಸಿಗ್ತಾ ಇಲ್ಲ. ತುಂಬ ಥಾಟ್ಸ್ ಇದೆ ಅವರ ಮನಸ್ಸಿನಲ್ಲಿ, ಗಿಲ್ಟ್ ಫೀಲ್ ಇದೆ, ಕನ್ಫ್ಯೂಷನ್ ಕೂಡ ಇದೆ. ಬಟ್ ಕ್ಲಿಯರ್ ಆ್ಯಕ್ಷನ್ ಅನ್ನೋದು ಇನ್ನೂ ಕೂಡ ಅವರ ಕಡೆಯಿಂದ ನಿಮಗೆ ಸಿಕ್ಕಿಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಸ್ವಲ್ಪ ಪ್ರಯತ್ನ ಕೂಡ ಆ ಪರ್ಸನ್ ಪಡ್ತಾ ಇದ್ದಾರೆ. ಆದರೆ ಅವರು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಬೇಕೋ ಬೇಡವೋ ಅನ್ನೋ ರೀತಿ ಆ್ಯಕ್ಷನ್ ಇರ್ಬೋದು ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇಲ್ಲಿ ಥರ್ಡ್ ಪರ್ಸನ್ ಒಂದು ಸಿಚುವೇಶನ್ ಆಗಿರ್ಬೋದು, ಯಾವುದೋ ವ್ಯಕ್ತಿ ಆಗಿರ್ಬೋದು, ಈ ಥರ್ಡ್ ಪರ್ಸನ್ ಕಡೆಯಿಂದ ಏನಾದರೂ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಇನ್ವಾಲ್ವ್ ಆಗಿದ್ದರೆ ಅದರಿಂದ ಪ್ರಾಬ್ಲಮ್ ಕೂಡ ಬಂದಿರ್ಬೋದು. ಈ ರಿಲೇಷನ್ಶಿಪ್ಪಲ್ಲಿ ಯಾವುದೇ ಆ್ಯಕ್ಷನ್ ಬರದೇ ಇರ್ಬೋದು, ನಿಮ್ಮ ಫೇವರಲ್ಲಿ ಯಾವುದೇ ಆ್ಯಕ್ಷನನ್ನು ಈ ಪರ್ಸನ್ ತಗೊಳ್ಳದೇ ಇರಬಹುದು. ಆ ರೀತಿಯ ಚಾನ್ಸಸ್ ತುಂಬ ಇದೆ. ಇಲ್ಲಿ ನಿಮಗೆ ಯೂನಿವರ್ಸ್ ಕಡೆಯಿಂದ ಯಾವ ರೀತಿಯ ಮೆಸೇಜ್ ಇದೆ ಅಂತ ನೋಡೋದಾದರೆ, ಎಲ್ಲ ರೆಸ್ಪಾನ್ಸಿಬಿಲಿಟಿಯನ್ನು ನಿಮ್ಮ ಮೇಲೆ ಹಾಕ್ಕೊಳ್ಬೇಡಿ. ಅವರನ್ನು ನೀವು ಒಂದು ಸ್ವಲ್ಪ ಪೇಷನ್ಸಿಂದ ಕಾಯಿರಿ. ಯಾವ ರೀತಿ ಆ್ಯಕ್ಷನ್ ತಗೊಳ್ತಾರೆ ಅನ್ನೋದನ್ನು ನೋಡಿ ನಂತರ ಈ ರಿಲೇಷನ್ಶಿಪ್ ಬಗ್ಗೆ ಇಬ್ಬರೂ ಕೂಡ ಸರಿಯಾಗಿ ಮಾತಾಡಿ ಒಂದು ತೀರ್ಮಾನವನ್ನು ತಗೊಳ್ಳಿ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ನೀವು ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈ ಪರ್ಸನ್ ಯಾರೇ ಆಗಿರ್ಬೋದು, ನಿಮ್ಮನ್ನು ಕಾಳಜಿ ವಹಿಸುವ ವ್ಯಕ್ತಿ ಆಗಿರ್ಬೋದು, ಯಾರೇ ಆಗಿದ್ರೂ ಕೂಡ ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪೊಸೆಸಿವ್ ಆಗಿದ್ದಾರೆ. ಇದು ಸಿಂಪಲ್ ಪೊಸೆಸಿವ್ನೆಸ್ ಅಲ್ಲ, ತುಂಬ ಡೀಪ್ ಲೆವೆಲ್ ಪೊಸೆಸಿವ್ನೆಸ್ ಅಂತ ಅನ್ನಿಸ್ತಾ ಇದೆ. ಮನಸ್ಸಿನಲ್ಲಿ ತುಂಬಿಕೊಂಡಿರುವ ಫೀಲಿಂಗ್ ಅಂತ ಅನ್ನಿಸ್ತಾ ಇದೆ. ಅವರಿಗೆ ಏನು ಅನ್ನಿಸ್ತಾ ಇದೆ ಅಂದರೆ, ನಿಮ್ಮನ್ನು ಬಿಟ್ಟು ಇವರಿಗೆ ಇರೋದಕ್ಕೆ ಸಾಧ್ಯ ಇಲ್ಲ. ಇವರು ನಿಮ್ಮಿಂದ ದೂರ ಆಗಬಾರ್ದು, ಅದೇ ರೀತಿ ನೀವು ಕೂಡ ಈ ಪರ್ಸನ್ನಿಂದ ದೂರ ಆಗಬಾರ್ದು ಅಂತ ಇವರು ಥಿಂಕ್ ಮಾಡ್ತಾ ಇದ್ದಾರೆ. ನೀವು ಇವರಿಂದ ದೂರ ಇದ್ದರೆ ಈ ಪರ್ಸನ್ ಏನಿದ್ದಾರೆ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾರೆ. ಹಗಲು ರಾತ್ರಿ ನಿಮ್ಮ ನೆನಪು ಅನ್ನೋದು ಇವರನ್ನು ಕಾಡ್ತಾ ಇರುತ್ತೆ. ಒಂದೊಂದು ಕ್ಷಣ ಕೂಡ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಇವರ ಮನಸ್ಸಿನಲ್ಲಿ ತುಂಬ ಸ್ಥಾನವನ್ನು, ತುಂಬ ಜಾಗವನ್ನು ನೀವೇ ಇಟ್ಕೊಂಡಿದ್ದೀರಾ ಅನ್ನೋ ರೀತಿ ಇವರು ಅಂದ್ಕೊಳ್ತಾರೆ. ನೀವು ಇಲ್ದಲೇ ಇವ್ರಿಗೆ ಪೀಸ್ ಅನ್ನೋದು ಇಲ್ಲ, ಹ್ಯಾಪಿನೆಸ್ ಅನ್ನೋದಿಲ್ಲ, ಇವರ ಮೈಂಡ್ ಕಾಮ್ ಆಗಿರೋದಿಲ್ಲ ಅಂತ ಇವರು ನಿಮ್ಮ ನೆನಪಲ್ಲೇ ಮುಳುಗಿರುವ ರೀತಿ ಇವರು ಕಾಣಿಸ್ತಾ ಇದ್ದಾರೆ. ಆ ರೀತಿಯ ಎನರ್ಜಿ ಕೂಡ ಶೋ ಆಗ್ತಾ ಇದೆ.
ಇವರ ಎನರ್ಜಿಯ ಅಕಾರ್ಡಿಂಗ್ ನೋಡೋದಾದರೆ ಇವರ ಮನಸ್ಸಿನಲ್ಲಿ ತುಂಬ ಜಲಸಿ ಎನರ್ಜಿ ಅನ್ನೋದು ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅಂದರೆ ನೀವು ಯಾರಾದ್ರ ಜೊತೆ ಮಾತಾಡಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡಿದ್ರೆ, ನೀವು ಮೇಲ್ ಆಗಿರ್ಬೋದು, ಫೀಮೇಲ್ ಫ್ರೆಂಡ್ಸ್ ಜೊತೆ, ಅಂದರೆ ನೀವು ಮೇಲ್ ಆಗಿದ್ರೆ ಫೀಮೇಲ್ ಫ್ರೆಂಡ್ಸ್ ಜೊತೆ ಕ್ಲೋಸ್ ಆದರೆ, ಅಥವಾ ನೀವು ಫೀಮೇಲ್ ಆಗಿದ್ರೆ ಮೇಲ್ ಫ್ರೆಂಡ್ಗಳ ಜೊತೆ ನೀವು ಕ್ಲೋಸ್ ಆದರೆ, ಅದರ ಬಗ್ಗೆ ಜಲಸಿ ಫೀಲಿಂಗ್ ಅನ್ನೋದು ಇವರ ಮನಸ್ಸಿನಲ್ಲಿ ಬರ್ತಾ ಇದೆ. ಅಂದರೆ ನೀವು ಬೇರೆಯವ್ರ ಜೊತೆ ತುಂಬ ಕ್ಲೋಸ್ ಆದರೆ ಅದನ್ನು ಸಹಿಸ್ಕೊಳ್ಳೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ತುಂಬ ಜಲಸ್ ಫೀಲ್ ಮಾಡ್ಕೊಳ್ತಾರೆ ಇವರ ಮನಸ್ಸಿನಲ್ಲಿ. ಇವರು ಯಾರ ಜೊತೆ ಮಾತಾಡ್ತಾ ಇದ್ದಾರೆ, ಅಂದರೆ ನೀವು ಯಾರ ಜೊತೆ ಮಾತಾಡ್ತೀರಾ, ಇವರನ್ನು ಬಿಟ್ಟು ಬೇರೆ ಯಾರಾದರೂ ನಿಮ್ಮ ಲೈಫ್ಗೆ ಬಂದಿರಬಹುದಾ, ಇಂಥ ಥಾಟ್ಸ್ಗಳು ಇವರ ಮೈಂಡಲ್ಲಿ ತುಂಬ ಓಡಾಡ್ತಾ ಇರುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಇವರು ಏನು ಅಂದ್ಕೊಳ್ತಾರೆ ಅಂದರೆ, ಇವರ ಲೈಫ್ನಲ್ಲಿ ನಾನಿದ್ದೀನಲ್ಲ, ಮತ್ತು ಬೇರೆ ಯಾರ ಅವಶ್ಯಕತೆ ಇದೆ. ನೀವು ಮೇಲ್ ಆಗಿರಲಿ, ಫೀಮೇಲ್ ಆಗಿರಲಿ, ನಿಮ್ಮ ಫ್ರೆಂಡ್ಸ್ ಯಾರೇ ಆಗಿರಲಿ, ಇವ್ರಿಗೆ ಇನ್ಸೆಕ್ಯೂರಿಟಿ ರೀತಿ ಫೀಲ್ ಆಗುತ್ತೆ. ಅಂದರೆ ನಿಮ್ಮ ಲೈಫ್ನಲ್ಲಿ ಇವರು ಇರುವಾಗ ಬೇರೆಯವ್ರ ಜೊತೆ ನೀವು ಯಾಕೆ ಕ್ಲೋಸ್ ಆಗಬೇಕು ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಈ ಪರ್ಸನ್ ಲೈಫ್ನಲ್ಲಿ ನಿಮ್ಮ ಹಾಗೆ ಫೀಲಿಂಗ್ ಕೊಟ್ಟವರು ಬೇರೆ ಯಾರೂ ಇಲ್ಲ ಅಂತ ಇವರು ಅಂದ್ಕೊಳ್ತಾರೆ. ಅಂದರೆ ನಿಮ್ಮ ಬಗ್ಗೆ ಇವರು ಎಷ್ಟು ಪಾಸಿಟಿವ್ ಆಗಿದ್ದಾರೆ, ಆ ರೀತಿ ಈ ಪರ್ಸನ್ ಯಾರ ಬಗ್ಗೆ ಕೂಡ ಥಿಂಕ್ ಮಾಡಿಲ್ಲ. ಯಾರೂ ಇವರ ಮನಸ್ಸಿನಲ್ಲಿ ಇಷ್ಟೊಂದು ಡೀಪಾಗಿ ಇಲ್ಲ ಅನ್ನೋ ರೀತಿ ಇವರು ಥಿಂಕ್ ಮಾಡ್ತಾರೆ. ಇಷ್ಟು ಡೀಪಾಗಿ ಯಾರನ್ನು ಈ ಪರ್ಸನ್ ತಗೊಂಡಿಲ್ಲ ಅವರ ಮನಸ್ಸಿನಲ್ಲಿ. ಇಷ್ಟು ಪಾಸಿಟಿವ್ ಆಗಿ ಈ ಪರ್ಸನ್ ಯಾರನ್ನೂ ಕೂಡ ಲವ್ ಮಾಡಿಲ್ಲ, ಲೈಕ್ ಮಾಡಿಲ್ಲ. ನೀವು ಯಾವಾಗ ಇವರ ಲೈಫ್ಗೆ ಬಂದಿದ್ದೀರೋ ಆಗಿನಿಂದನೂ ಕೂಡ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾರೆ. ನೀವೇ ಇವರ ವರ್ಡ್ ಅಂತ ಇವರು ಅಂದ್ಕೊಳ್ತಾರೆ. ಆ ರೀತಿ ಎನರ್ಜಿ ಕೂಡ ಶೋ ಆಗ್ತಾ ಇದೆ. ಇವರ ಮನಸ್ಸಿನಲ್ಲಿ ಇವ್ರು ಏನು ಅಂದ್ಕೊಳ್ತಾರೆ ಅಂದರೆ, ಈ ಪರ್ಸನ್ ನಿಮಗೋಸ್ಕರ ತುಂಬ ಲಾಯಲ್ ಆಗಿದ್ದಾರೆ. ನಿಮ್ಮನ್ನು ಬಿಟ್ಟು ಬೇರೆ ಯಾರನ್ನು ಇವರು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಿಲ್ಲ. ನಿಮ್ಮ ಬಗ್ಗೆ ಮಾತ್ರ ಫೀಲಿಂಗ್ಸ್ ಅನ್ನೋದು ಇವ್ರಿಗೆ ತುಂಬ ಇದೆ. ಇವರ ಹಾರ್ಟ್ನಲ್ಲಿ ಒನ್ ಪರ್ಸನ್ ಒನ್ ಲವ್ ಅನ್ನೋ ರೀತಿ ನಿಮ್ಮ ಬಗ್ಗೆ ತುಂಬ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ ಅನ್ನೋದು ಕಾಣಿಸ್ತಾ ಇದೆ. ಬಟ್ ನಿಮ್ಮ ಮನಸ್ಸಿನಲ್ಲಿ ತುಂಬ ಡೌಟ್ಸ್ಗಳಿರ್ಬೋದು. ಅಂದರೆ ಇವರು ನನ್ನನ್ನು ಪ್ರೀತಿಸ್ತಾರಾ, ಯಾಕೆ ಈ ರೀತಿ ಡೌಟ್ ಮಾಡ್ತಾ ಇದ್ದೀರಾ ಅಂದರೆ, ಇವರು ಯಾವುದೇ ಆ್ಯಕ್ಷನನ್ನು ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ತಗೊಳ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಕಮಿಟ್ಮೆಂಟನ್ನು ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನೀವು ಯೋಚನೆ ಮಾಡ್ತಾ ಇರ್ಬೋದು, ಇವರು ಇಷ್ಟೆಲ್ಲ ಪ್ರೀತಿ ಇರೋರು ನಿಜವಾಗ್ಲೂ ಯಾಕೆ ಆ್ಯಕ್ಷನನ್ನು ತಗೊಳ್ತಾ ಇಲ್ಲ, ಕಮಿಟ್ಮೆಂಟನ್ನು ಯಾಕೆ ಕೊಡ್ತಾ ಇಲ್ಲ, ಫ್ಯಾಮಿಲಿ ಜೊತೆ ಯಾಕೆ ಮಾತಾಡ್ತಾ ಇಲ್ಲ. ಎಲ್ಲ ಡೌಟ್ಸ್ ನಿಮ್ಮ ಮನಸ್ಸಿನಲ್ಲಿ ಇರಬಹುದು. ನೀವು ಇವರ ಕಡೆಯಿಂದ ಮ್ಯಾರೇಜ್ ಕಮಿಟ್ಮೆಂಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ಪ್ರಪೋಸಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು, ಫ್ಯಾಮಿಲಿ ಡಿಸ್ಕಸ್ಸನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ಬೋದು. ಅಂದರೆ ಇವರ ಫ್ಯಾಮಿಲಿ ಹತ್ರ ನಿಮ್ಮಿಬ್ಬರ ವಿಷಯವನ್ನು ಹೇಳಬೇಕು, ಅದು ಡಿಸ್ಕಸ್ ಆಗಬೇಕು. ಮುಂದೆ ನಿಮ್ಮ ಲೈಫ್ನಲ್ಲಿ ನಿಮ್ಮ ಫೇವರಲ್ಲಿ ಡಿಸಿಷನನ್ನು, ಆ್ಯಕ್ಷನನ್ನು ಈ ಪರ್ಸನ್ ತಗೋಬೇಕು ಅಂತ ನೀವು ಹೋಪ್ ಇಟ್ಕೊಂಡಿರ್ಬೋದು. ಅದರ ಬಗ್ಗೆ ಥಿಂಕ್ ಮಾಡ್ತಾ ಇರಬಹುದು. ಬಟ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ಆ ಡಿಸಿಷನನ್ನು, ತೀರ್ಮಾನವನ್ನು, ಆ್ಯಕ್ಷನನ್ನು ತಗೊಳ್ಳೋದಕ್ಕೆ ಇವರು ಟೈಮ್ ತಗೊಳ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಈಗಲೇ ಪ್ರೆಸೆಂಟಲ್ಲಿ ಯಾವುದೇ ರೀತಿಯ ಆ್ಯಕ್ಷನ್ ತಗೊಂಡಿಲ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ ಇಲ್ಲ ಅಂತ ಅಲ್ಲ, ಲವ್ ಇಲ್ಲ ಅಂತ ಅಲ್ಲ, ಇವರು ಆ ರೈಟ್ ಟೈಮ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅಥವಾ ಇವರ ಲೈಫ್ನಲ್ಲಿ ಕೆಲವು ಸಿಚುವೇಶನ್ಗಳು ಆ ರೀತಿ ಇರಬಹುದು, ರೆಸ್ಪಾನ್ಸಿಬಿಲಿಟೀಸ್ ಆ ರೀತಿ ಇರಬಹುದು, ಅಥವಾ ಲೈಫ್ನ ಪ್ರೆಷರ್ ಏನಿದೆ ಆ ರೀತಿ ಇರಬಹುದು, ಅಥವಾ ಸರಿಯಾದ ಟೈಮ್ಗಾಗಿ ಈ ಪರ್ಸನ್ ಕಾಯ್ತಾ ಇರ್ಬೋದು. ಹಾಗಾಗಿ ಕೂಡ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಅವರು ಮುಂದಿನ ಹೆಜ್ಜೆ ಹಾಕೋದಕ್ಕೆ, ಆ್ಯಕ್ಷನ್ ತಗೊಳ್ಳೋದಕ್ಕೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಂದ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಇವರು ಏನು ಥಿಂಕ್ ಮಾಡ್ತಾ ಇದ್ದಾರೆ ಅಂದರೆ, ಈ ರಿಲೇಷನ್ಶಿಪ್ಪಲ್ಲಿ ಏನೇ ಡಿಸಿಷನನ್ನು ತಗೊಂಡ್ರೂ ಅದು ನಿಮ್ಮಿಬ್ಬರ ಫೇವರ್ನಲ್ಲಿ ಇರಬೇಕು. ನೀವಿಬ್ಬರೂ ಕೂಡ ಹ್ಯಾಪಿಯಾಗಿರಬೇಕು. ಫ್ಯೂಚರ್ ಅನ್ನೋದು ಸೆಕ್ಯೂರ್ ಆಗಿರಬೇಕು. ಲೈಫ್ ಸ್ಪಾಯ್ಲ್ ಆಗಬಾರ್ದು, ಲೈಫ್ ಅನ್ನೋದು ಹಾಳಾಗಬಾರ್ದು. ಹಾಗಾಗಿ ಜೆನ್ಯೂನ್ ಇಂಟೆನ್ಷನ್ ಅನ್ನೋದು ಇವರ ಮನಸ್ಸಿನಲ್ಲಿದೆ. ಒಂದು ಒಳ್ಳೆಯ ಮನಸ್ಸಿನಿಂದ ಇವರು ಟೈಮ್ಗಾಗಿ ಕಾಯ್ತಾ ಇದ್ದಾರೆ. ಈ ಪರ್ಸನ್ಗೆ ಈಗ ಆ್ಯಕ್ಷನ್ ತಗೊಳ್ಳೋದು ಲೇಟ್ ಆಗ್ತಾ ಇರ್ಬೋದು, ಅಥವಾ ಟೈಮ್ಗಾಗಿ ಕಾಯ್ತಾ ಇರ್ಬೋದು. ಬಟ್ ನಿಮ್ಮ ಬಗ್ಗೆ ತುಂಬ ಪ್ರೀತಿ ಅನ್ನೋದು, ಲೈಕ್ ಅನ್ನೋದು ಈ ಪರ್ಸನ್ನ ಮನಸ್ಸಿನಲ್ಲಿದೆ. ಹಾಗಾಗಿ ಇವರು ಅಂದ್ಕೊಳ್ಳೋದು ಸ್ವಲ್ಪ ಟೈಮ್ ಬೇಕು, ಬೇಗ ಪಟ್ಟಂತ ತೀರ್ಮಾನ ತಗೊಳ್ಳೋದು, ಅರ್ಜೆಂಟಲ್ಲಿ ತೀರ್ಮಾನ ತಗೊಳ್ಳೋದು ಬೇಡ. ಯಾವುದೇ ಡಿಸಿಷನ್ ಅನ್ನೋದು ತಗೋಬೇಕಾದ್ರೂ ಸ್ವಲ್ಪ ಟೈಮ್ ಬೇಕು. ಪೇಷನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಇವರು ಅಂದ್ಕೊಳ್ತಿದ್ದಾರೆ. ಸರಿಯಾದ ಸಮಯ ಬಂದಾಗ ಇವರು ಆ್ಯಕ್ಷನ್ ತಗೊಳ್ತಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಫ್ಯೂಚರಲ್ಲಿ ಈ ಪರ್ಸನ್ ಇವರ ಫೀಲಿಂಗ್ಸ್ಗಳನ್ನು ಶೇರ್ ಮಾಡ್ಕೋಬೋದು. ಇವರ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೋದು, ಪ್ರಪೋಸಲ್ ಮಾತನ್ನು ಹೇಳ್ಬೋದು. ಅಂದರೆ ಕಮಿಟ್ಮೆಂಟನ್ನು, ಡಿಸಿಷನನ್ನು ನಿಮಗೆ ಕೊಡುವ ಸಾಧ್ಯತೆ ತುಂಬ ಇದೆ. ನಿಮ್ಮ ಫೇವರಲ್ಲೇ ಎಲ್ಲವೂ ನಡೆಯುವ ಚಾನ್ಸಸ್ ತುಂಬ ಇದೆ ಅನ್ನೋ ರೀತಿ ಎನರ್ಜಿ ಸ್ಟ್ರಾಂಗ್ ಆಗಿ ರಿಫ್ಲೆಕ್ಟ್ ಆಗ್ತಾ ಇದೆ.
ನಿಮ್ಮ ಅಗೈನ್ಸ್ಟ್ ಆಗಿ ಯಾವುದೇ ಡಿಸಿಷನ್ನ ಈ ಪರ್ಸನ್ ತಗೊಳ್ಳೋದಿಲ್ಲ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅಂದರೆ ಈ ಪರ್ಸನ್ ನಿಮಗೆ ಯಾವುದೇ ರೀತಿಯಿಂದಲೂ ಹರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ. ಟೈಮ್ ತಗೊಳ್ತಾ ಇರಬಹುದು, ಬಟ್ ಯಾವುದೇ ರೀತಿಯಲ್ಲೂ ನಿಮ್ಮನ್ನು ನೋವು ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಏನು ಅಂದ್ಕೊಳ್ತಾರೆ ಅಂದರೆ ಫ್ಯೂಚರಲ್ಲಿ ನೀವು ಮತ್ತು ಇವರು ಒಟ್ಟಿಗೆ ಇರಬೇಕು ಲೈಫನ್ನು ನೀವು ಮತ್ತು ಇವರು ಒಟ್ಟಿಗೆ ಸ್ಪೆಂಡ್ ಮಾಡಬೇಕು ಅಂತ ಇವರ ಮನಸ್ಸಿನಲ್ಲಿದೆ. ಫ್ಯೂಚರ್ ನಿಮ್ಮ ಜೊತೆ ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ನೀವು ಡೌಟನ್ನು ಇಟ್ಕೊಳ್ಳುವ ಅವಶ್ಯಕತೆ ಇಲ್ಲ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಇಲ್ಲಿ ಪೇಷನ್ಸ್ ಅನ್ನೋದು ಮುಖ್ಯ. ನೀವು ಈ ರಿಲೇಷನ್ಶಿಪ್ಪಲ್ಲಿ ಪೇಷನ್ಸಿಂದ ಇದ್ದರೆ ಸರಿಯಾದ ಟೈಮ್ನಲ್ಲಿ ಎಲ್ಲವೂ ಕೂಡ ಸರಿಯಾಗಿ ನಡೆಯುತ್ತೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ನಿಮ್ಮ ಬಗ್ಗೆ ತುಂಬ ಪ್ರೀತಿ ಇದೆ ಈ ಪರ್ಸನ್ಗೆ, ನಿಮ್ಮನ್ನು ತುಂಬ ಲೈಕ್ ಮಾಡ್ತಾರೆ, ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಆಗಿದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. Thank you so much. Until then, stay calm, stay happy, stay blessed.